ಗುರುಗಳೇ, ಅದಿತಿ ಆ ವ್ರತವನ್ನು ಆಚರಿಸಿ ಶ್ರೀಹರಿ ಅನುಗ್ರಹವನ್ನು ಪಡೆದಳೆ. ಹೌದು, ಅದಿತಿಯ ಶ್ರದ್ಧಾ ಭಕ್ತಿಗಳಿಗೆ ಪ್ರಸನ್ನನಾದ ಶ್ರೀಹರಿ ಅವಳೆದುರು ಪ್ರತ್ಯಕ್ಷನಾದ. ಅದಿತಿ ಸ್ವರ್ಗಭ್ರಷ್ಟರಾಗಿರುವ ತನ್ನ ಮಕ್ಕಳ ದುರವಸ್ಥೆಯನ್ನು ದುಃಖದಿಂದ ಹೇಳಿಕೊಂಡಳು. ಅವರಿಗೆ ಮತ್ತೆ ಸ್ವರ್ಗ ಪ್ರಾಪ್ತಿಯಾಗುವಂತೆ ಮಾಡಬೇಕೆಂದು ಪ್ರಾರ್ಥಿಸಿದಳು. ಅದಕ್ಕೆ ಸಮ್ಮತಿಸಿ ಶ್ರೀಹರಿಯು ಅಭಯ ನೀಡಿದ. ಅಂದರೆ ಅದಿತಿ ಮಾತೆಯ ಕೋರಿಕೆಯನ್ನು ಈಡೇರಿಸಲೆಂದೇ ಶ್ರೀಹರಿ ವಾಮನಾವತಾರವನ್ನು ತಾಳಿದನೆ. ಹೌದು, ಅದಿತಿಯ ಮಕ್ಕಳಾದ ದೇವತೆಗಳನ್ನು ಮತ್ತೆ ಸ್ವರ್ಗದಲ್ಲಿ ಪ್ರತಿಷ್ಠಾಪಿಸಬೇಕೆಂದೇ ಶ್ರೀಹರಿಯು ವಾಮನಾವತಾರ ತಾಳಿದ. ಅಂದರೆ ಶ್ರೀಹರಿಯು ವಾಮನನಾಗಿ ಅದಿತಿಯಲ್ಲಿ ಅವತರಿಸಿದ. ವಟು ರೂಪದಲ್ಲಿ ಅವಳೆದುರಿನಲ್ಲಿ ನಿಂತ. ಕಾಶ್ಯಪ ಮಹರ್ಷಿಗಳು ಅವನಿಗೆ ಜಾತಕರ್ಮಾದಿ ಸಂಸ್ಕಾರಗಳನ್ನು ನೆರವೇರಿಸಿದರು. ಉಪನಯನ ಸಿದ್ಧನಾದ ಆ ಬಾಲಕನಿಗೆ ಸ್ವತಃ ಸೂರ್ಯದೇವನೇ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿದ. ಬೃಹಸ್ಪತಿ ಉಪವೀತವನ್ನು ನೀಡಿದ. ಕಶ್ಯಪ ಮೇಖಲೆಯನ್ನು ಕೊಟ್ಟ. ಭೂದೇವಿ ಕೃಷ್ಣಾಜಿನವನ್ನು ನೀಡಿದಳು. ಸೋಮ ದಂಡವನ್ನು ಕೊಟ್ಟ. ಅದಿತಿ ಕೌಪೀನವನ್ನು ಕೊಟ್ಟಳು. ಭಾರತೀ ದೇವಿ ಛತ್ರವನ್ನು ನೀಡಿದಳು. ಬ್ರಹ್ಮ ಕಮಂಡಲವನ್ನು ಕೊಟ್ಟ. ಸಪ್ತರ್ಷಿಗಳು ಕುಶಗಳನ್ನು ಕೊಟ್ಟರು. ಸರಸ್ವತಿ ದೇವಿ ಅಕ್ಷರಮಾಲೆಯನ್ನು ನೀಡಿ ಸತ್ಕರಿಸಿದಳು. ಯಕ್ಷರಾಜ ಭಿಕ್ಷಾಪಾತ್ರೆಯನ್ನೇ ಕೊಟ್ಟ. ಸಾಕ್ಷಾತ್ ಅಂಬಿಕೆಯೇ ಭಿಕ್ಷೆ ನೀಡಿದಳು. ಗುರುಗಳೇ, ಇಲ್ಲಿಂದಲೇ ಶ್ರೀಹರಿಯು ವಾಮನ ರೂಪದ ವಟುವೇಷದಲ್ಲಿ ಬಲಿಚಕ್ರವರ್ತಿ ಬಳಿ ದಾನ ಬೇಡಲು ಹೊರಟನೆ. ಹೌದು, ವಟುವೇಷದಲ್ಲೇ ವಾಮನ ರೂಪಿ ಶ್ರೀಹರಿ ಬಲಿಚಕ್ರವರ್ತಿಯ ಬಳಿ ದಾನ ಬೇಡಲು ಬಂದ. ಎಂಥ ತೇಜಸ್ವಿಯಾದ ಬಾಲಕ! ಈ ವಾಮನ ರೂಪಿ ನನ್ನ ಕಣ್ಸೆಳೆಯುತ್ತಿದ್ದಾನೆ. ಇವನು ನನ್ನ ಬಳಿ ದಾನ ಕೇಳಿದರೆ ಅದು ನನ್ನ ಭಾಗ್ಯ. ಈ ಬಾಲಕನ ತೇಜಸ್ಸನ್ನು ನೋಡಿದರೆ ಇವನು ಸಾಮಾನ್ಯನಲ್ಲವೆನಿಸುತ್ತಿದೆ. ನಮ್ಮ ಚಕ್ರವರ್ತಿಗೆ ಕೇಡು ಮಾಡಲು ಬಂದಿರುವ ಮಾಯಾವಿ ಎಂಬ ಭಾವನೆ ಬರುತ್ತಿದೆ. ನಾನು ಚಕ್ರವರ್ತಿಯನ್ನು ಈಗಲೇ ಎಚ್ಚರಿಸಬೇಕು. ಬಲಿಚಕ್ರವರ್ತಿ, ಈ ಬಾಲಕ ಸಾಮಾನ್ಯನಲ್ಲ ಎನಿಸುತ್ತಿದೆ. ಏನೋ ದುರುದ್ದೇಶವಿರಬೇಕು. ಇವನು ಕೇಳುವ ದಾನವನ್ನು ನೀನು ಕೊಡಲು ಒಪ್ಪಬೇಡ. ಗುರುದೇವ, ಏನು ಹೇಳುತ್ತಿರುವಿರಿ? ನಾನು ದಾನ ಕೊಡಲೆಂದೇ ಇಲ್ಲಿದ್ದೇನೆ. ಎಲ್ಲ ಯಾಚಕರಿಗೂ ದಾನವನ್ನು ನೀಡುತ್ತಿರುವ ನಾನು ಈ ಪುಟ್ಟ ಬಾಲಕರಿಗೆ ದಾನ ಇಲ್ಲವೆನ್ನಬಹುದೇ? ಈ ಪುಟ್ಟ ಬ್ರಹ್ಮಚಾರಿ ನನ್ನ ಬಳಿ ಏನು ಮಹಾದಾನವನ್ನು ಬೇಡಬಲ್ಲ. ಓ ಚಕ್ರವರ್ತಿ, ನಿನ್ನ ಔದಾರ್ಯ ಬಹಳ ದೊಡ್ಡದು. ಆದರೆ ಈ ಬಾಲಕ ನಿಮ್ಮ ಬಳಿ ಸಾಮಾನ್ಯವಾದ ದಾನವನ್ನು ಕೇಳಲು ಬಂದಂತೆ ಕಾಣುತ್ತಿಲ್ಲ. ಗುರುದೇವ, ಇವನು ಸಾಮಾನ್ಯನೋ ಅಸಾಮಾನ್ಯನೋ? ಇವನು ಬೇಡುವ ದಾನ ಸಾಮಾನ್ಯವೋ ಅಸಾಮಾನ್ಯವೋ ಏನೇ ಆಗಲಿ, ಯಾರು ಏನೇ ಬೀಡಿದರೂ ನಾನು ಇಲ್ಲವೆನ್ನಲಾರೆ. ಇದು ನನ್ನ ಸಂಕಲ್ಪ. ಬಾ ಬಾಲಕ. ಚಕ್ರವರ್ತಿ, ನಿನಗೆ ಮಂಗಳವಾಗಲಿ.
ನಾನು ಉದಾರಿಯಾದ ನಿನ್ನ ಬಳಿ ದಾನ ಬಿಡಲು ಬಂದಿದ್ದೇನೆ. ಬ್ರಹ್ಮಚಾರಿ, ಮಹಾ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿರುವ ನಿನಗೆ ನಾನು ದಾನ ನೀಡಲು ಕಾತರಗೊಂಡಿದ್ದೇನೆ. ಹೇಳು, ನಿನ್ನ ಅಪೇಕ್ಷೆ ಏನೆಂದು ಅದನ್ನು ಕ್ಷಣ ಮಾತ್ರದಲ್ಲೇ ಈಡೇರಿಸುತ್ತೇನೆ. ಬಹಳ ಸಂತೋಷ ಚಕ್ರವರ್ತಿ. ನನಗೆ ಹೆಚ್ಚಿಗೆ ಏನೂ ಬೇಡ. ನಾನು ನನ್ನ ಪಾದಗಳಿಂದ ಅಳೆಯುವಷ್ಟು 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟರೆ ಸಾಕು. ಇದೇನು ಬಾಲಕ, ಮಹಾದಾನಿಯಾದ ಈ ಬಲಿ ಚಕ್ರವರ್ತಿಯ ಬಳಿ ಬಂದು 3 ಹೆಜ್ಜೆ, ಕೇವಲ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳುತ್ತಾರೆಯೇ? ಅಷ್ಟೈಶ್ವರ್ಯವನ್ನೇ ನೀಡಬಲ್ಲ ನನ್ನ ಬಳಿ ಈ ಅಲ್ಪ ಬೇಡಿಕೆಯೇ? ನನಗೆ ಅಷ್ಟೇ ಸಾಕು ಚಕ್ರವರ್ತಿ. ನನ್ನ ಪಾದಗಳಿಂದಳೆದ 3 ಹೆಜ್ಜೆ ಭೂಮಿಯಷ್ಟೇ ನನಗೆ ಸಾಕು. ಕೇಳಿದಿರಾ ಗುರುದೇವ, ಈ ಬಾಲಕ ಯಾವುದೋ ಮಹತ್ತರವಾದ ದಾನವನ್ನು ಕೇಳುತ್ತಾನೆ ಎಂದು ನೀವು ಹೆದರಿದ್ದೀರಿ. ಆದರೆ ಇವನು ತನ್ನ ಪುಟ್ಟ ಪಾದಗಳಿಂದ ಅಳೆಯುವ ಕೇವಲ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳುತ್ತಿದ್ದಾನೆ. ಚಕ್ರವರ್ತಿ, ಇದರಲ್ಲಿ ಏನೋ ಮರ್ಮವಿದೆ. ನೀನು ಈ ದಾನವನ್ನು ಕೊಡಲು ಒಪ್ಪಬೇಡ. ಸಾಧ್ಯವಿಲ್ಲ ಗುರುದೇವ. ಒಮ್ಮೆ ವಾಗ್ದಾನ ಮಾಡಿ ನಾನು ಇಲ್ಲವೆನ್ನಲಾರೆ. ಇದು ನನ್ನ ದೃಢ ಸಂಕಲ್ಪ. ಎಲ್ಲಿ ಜಲಪಾತ್ರೆಯನ್ನು ಕೊಡಿ. ಬಾಲಕ, ನೀನು ಕೇಳಿದಂತೆ 3 ಹೆಜ್ಜೆ ಭೂಮಿಯನ್ನು ನಿನಗೆ ಧಾರೆ ಎರೆದು ಕೊಡುತ್ತಿದ್ದೇನೆ. ನೀರು ಬರುತ್ತಿಲ್ಲವಲ್ಲ? ಚಿಂತಿಸಬೇಡ ಚಕ್ರವರ್ತಿ, ನಾನು ನೀರು ಬರುವಂತೆ ಮಾಡುತ್ತೇನೆ. ಬಾಲಕ, ನಿನಗೆ ದಾನವನ್ನು ಕೊಟ್ಟಾಗ ಇನ್ನು ನಿನ್ನ ಪಾದಗಳಿಂದ ಅಳೆದು ಭೂಮಿಯನ್ನು ತೆಗೆದುಕೋ. ಆಗಲಿ ಬಲಿ ಚಕ್ರವರ್ತಿ. ಇಗೋ ನನ್ನ ಪಾದಗಳಿಂದ 3 ಹೆಜ್ಜೆ ಅಳೆಯುತ್ತೇನೆ.
ಚಕ್ರವರ್ತಿ, ನನ್ನ ಒಂದು ಹೆಜ್ಜೆಯಿಂದ ನಿನ್ನ ಅಧೀನವಾದ ಮೇಲಿನ ಲೋಕಗಳನ್ನೆಲ್ಲ ಅಳೆದು ಬಿಟ್ಟೆ. ಬಲಿ ಚಕ್ರವರ್ತಿ, ಇನ್ನೊಂದು ಹೆಜ್ಜೆಯಿಂದ ಇಡೀ ಭೂಮಿಯನ್ನೇ ಅಳೆದು ಬಿಟ್ಟೆ. ಮತ್ತೊಂದು ಹೆಜ್ಜೆಯನ್ನು ಇಡಲು ನಿನ್ನ ಅಧೀನವಾದ ಭೂಮಿಯೇ ಇಲ್ಲವಲ್ಲ, ಈಗ ಏನು ಮಾಡಲಿ? ಹೌದು ಬಾಲಕ, ಈ ನಿನ್ನ ತ್ರಿವಿಕ್ರಮ ರೂಪದಿಂದ ನಿನ್ನ ಎರಡೇ ಹೆಜ್ಜೆಗಳಿಂದ ನನ್ನ ಅಧೀನವಾದ ಲೋಕಗಳನ್ನೆಲ್ಲ ಅಳೆದು ಬಿಟ್ಟೆ. ನಿನ್ನ ಮೂರನೆಯ ಹೆಜ್ಜೆಯನ್ನು ಈ ನನ್ನ ತಲೆಯ ಮೇಲೆ ಇಟ್ಟುಬಿಡು. ಹಾಗೆ ಆಗಲಿ. ಶಿಷ್ಯರೇ, ಹೀಗೆ ಶ್ರೀಹರಿಯು ವಾಮನಾವತಾರ ತಾಳಿ ಬಲಿಚಕ್ರವರ್ತಿಯ ಬಳಿ 3 ಹೆಜ್ಜೆ ಭೂಮಿ ದಾನ ಬೇಡುವ ಮೂಲಕ ಸಕಲ ಲೋಕವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಅವನನ್ನು ಪಾತಾಳಕ್ಕೆ ಒತ್ತಿಬಿಟ್ಟ. ಆದರೆ ಸ್ವಭಾವತಃ ಬಲಿಯು ದುಷ್ಟನಾಗಿರಲಿಲ್ಲ. ಜೊತೆಗೆ ದಾನಶೀಲನಾದ ಅವನು ಧರ್ಮನಿಷ್ಠನಾಗಿದ್ದ. ಜೊತೆಗೆ ಶ್ರೀಹರಿಗೆ ತನ್ನ ಭಕ್ತ ಪ್ರಹ್ಲಾದನ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಆದ್ದರಿಂದಲೇ ಬಲಿಚಕ್ರವರ್ತಿ ತನ್ನ ಪರಿವಾರದೊಂದಿಗೆ ಪಾತಾಳದಲ್ಲಿದ್ದರೂ ಸುಖ ವೈಭವದಿಂದ ಇರುವಂತೆ ಶ್ರೀಹರಿ ಅನುಗ್ರಹಿಸಿದ್ದ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ